ಆಯ್ತು ಓಕೆ ಅಂದ್ರೆ ಏನೇ ಅದು ಅವ್ರು ಹೇಳ್ತಾ ಇದಾರೆ ಹೂ ಅನ್ಸ ಗೇಮ್ ಅಂತೆ. ಈಗ ಏನಾದ್ರು ಅಂದ್ರೆ ಹೂ ಅನ್ಬಾರ್ದು. ಮಾಡುವಾಗಂಗೆಲ್ಲ ಮಾಡ್ತಾರ ಅಕ್ಷಯ್. ದೇವ್ರ ಬುದ್ಧಿ ಕೊಟ್ಟಿಲ್ವಾ ನಿನ್ಗೆ? ಅನ್ಕೊಂಡಿರೋದ್ರ ನಮಗೂ ಇದೆ. ಹಾಯ್ ಎಲ್ರಿಗೂ ನಮಸ್ಕಾರ. ಅಂಕಲ್ ಆಂಟೀಸ್ ಪುಟಾಣಿ ಕಿಡ್ಸ್ ಬಾಯ್ಸ್ ಅಂಡ್ ಮೈ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ. ಸೊ ಡಾರ್ಲಿಂಗ್ಸ್, ಇವತ್ತಿನ ವ್ಲಾಗ್ ಬಂದು ನಾನು ಗೆಸ್ ದ ಚಾಲೆಂಜ್ ಆಡ್ತಾ ಇದ್ದೀನಿ ನಮ್ಮ ಮನೆಯವ್ರ ಜೊತೆ. ಯಾರ್ಯಾರು ಏನೇನು ಮೈಂಡಲ್ಲಿ ಇಟ್ಕೊಂಡಿರ್ತಾರೆ, 5 ಗೆಸ್ಸಲ್ಲಿ ಎಲ್ಲರೂ ಕರೆಕ್ಟಾಗಿ ಕಂಡುಹಿಡಿತಾರ ಇಲ್ವಾ ನೋಡೋಣ. ಫಸ್ಟು ನಮ್ಮ ಅದಕ್ಕೆಯಿಂದ ಸ್ಟಾರ್ಟ್ ಮಾಡೋಣ. ನಮ್ಮ ಮಮ್ಮಿ ಫುಲ್ಲು ಬ್ಯುಸಿಯಾಗಿದ್ದಾರೆ ದೇವರು ಪೂಜೆ ಮಾಡೋದ್ರಲ್ಲಿ. ನೋಡಿ, ಇದು ಮುಸ್ಸಂಜೆಯ ಪೂಜೆ. ಮುಸ್ಸಂಜೆಲಿ ಹೆಣ್ಮಕ್ಳು ಪೂಜೆ ಮಾಡಬೇಕು. ಈ ಥರ ತುಳಸಿ ಗಿಡಕ್ಕೆ, ಮನೆಯಲ್ಲಿ ದೇವ್ರ ಮನೆಗೆ ಪೂಜೆ ಮಾಡಿ ಈ ಥರ ಬಂದು ಗಂಧದ ಕಡ್ಡಿಲಿ ಹಚ್ಚಬೇಕು. ತಥಾಸ್ತು ಮಗಳೇ, ನಿನ್ನ ಇಷ್ಟಾರ್ಥಗಳೆಲ್ಲ ಈಡೇರಲಿ. ಮಾಡುವಾಗಂಗೆಲ್ಲ ಮಾಡ್ತಾರ ಅಕ್ಷಯ್. ದೇವ್ರ ಬುದ್ಧಿ ಕೊಟ್ಟಿಲ್ವಾ ನಿನ್ಗೆ? ಪೂಜೆ ಮಾಡುವಾಗ ಡಿಸ್ಟರ್ಬ್ ಮಾಡಬಾರ್ದು. ಹೋಗ ಆ ಕಡೆ. ಪೂಜೆ ಮಾಡೋ ಹತ್ರಕ್ಕೆಲ್ಲ ಬರ್ತಾನೆ. ಒಟ್ಟಿನಲ್ಲಿ ನಮ್ಮಮ್ಮ ನನಗೆ ಬೈತಾ ಇರಬೇಕು ಅಷ್ಟೇ ಡಾರ್ಲಿಂಗ್ಸ್. ಬನ್ನಿ ಈಗ ಅಮ್ಮನ್ನ ಸ್ವಲ್ಪ ಸೈಡ್ಗೆ ಇಟ್ಟು ನಮ್ಮ ಅತ್ತಿಗೆ ಜೊತೆ ಹೋಗಿ ಗೆಸ್ ದ ಚಾಲೆಂಜ್ ಆಡೋಣ. ವಾವ್, ಏರ್ ಸ್ಟ್ರೈಟಿಂಗ್ ಮಾಡಿಸ್ಬಿಟ್ಟು ಹೆಂಗೆ ಕಾಣಿಸ್ತಾ ಇದ್ದಾಳೆ ನೋಡಿ. ಅಲ್ಲ ಗಿಣಿ ಮಾರಿ ಅಕ್ಕ. ಇವತ್ತೊಂದು ಗೇಮ್ ಇದೆ, ಗೆದ್ದವ್ರಿಗೆ ಆನ್ ಸ್ಪಾಟ್ 100 ರೂಪೀಸ್. ಹೌದಾ? ಹೌದು, ಫಿಕ್ಸ್. ಏನ್ ಗೇಮು? ಫಸ್ಟ್ ಅದು ಅವ್ರು ಹೇಳ್ತಾ ಇದ್ದಾರೆ ಹೂ ಅನ್ಸ ಗೇಮ್ ಅಂತೆ. ಈಗ ಏನಾದ್ರು ಅಂದ್ರೆ ಹೂ ಅನ್ಬಾರ್ದು. ಏನೇ ಸಖತ್ತಾಗಿ ಕಾಣಿಸ್ತಾ ಇದೆಯಾ ನೋಡಿ ಡಾರ್ಲಿಂಗ್. ಸ್ಟ್ರೈಟಿಂಗ್ ಮಾಡಿಸ್ಕೊಂಡ್ಬಿಟ್ಟು ನಮ್ಮ ಅಕ್ಕ ಹೆಂಗೆ ಕಾಣಿಸ್ತಾ ಇದ್ದಾಳೆ. ಫುಲ್ ಫ್ಲೆಕ್ಸಿಂಗ್ ಇವಾಗ ಅವಳು ಅಂತ. ಸೊ ಗೆದ್ದವರಿಗೆ 100 ರೂಪೀಸ್ ಡಾರ್ಲಿಂಗ್ಸ್. ಯಾರು ಗೆಲ್ತಾರೆ ನೋಡೋಣ. ಓಕೆ ಸರಿ, ಈಗ ನೀವೊಂದು ಅನ್ಕೊಳ್ಳಿ, ನಾವೊಂದು ಅನ್ಕೋತೀವಿ. ಫಸ್ಟ್ ನಾವ್ ಅನ್ಕೊಳ್ಳೋದ? ನಾವಿಬ್ರು ಇಬ್ರು ಅನ್ಕೋಬೇಕು ಎಟ್ ಎ ಟೈಮ್. ಮಾತಾಡ್ಕೊಂಡು ಅನ್ಕೊಳ್ಳಿ. ಏನು ಓಕೆ ಅಲ್ವಾ? ಒಂದೇ ಮಾತ್ರ ಇಟ್ಕೊಳ್ಳೋದ? ನೀವು ಏನಾದ್ರು ನಾವೇನಾದ್ರು ಸರಿ. ಸ್ಟಾರ್ಟಾ? ಓಕೆ ಸ್ಟಾರ್ಟ್. ಫಸ್ಟ್ ಕ್ಲೂ ನಾವು ಕೇಳ್ತೀವಿ. ನೀವು ಅನ್ಕೊಂಡಿರೋದು ತಿನ್ನ ಐಟಮ್ಮ, ಹೀರೋ ಹೀರೋಯಿನ್ನ, ಅಥವಾ ನದಿ ಹೆಸರ, ಅಥವಾ ಊರುಗಳ ಹೆಸರ. ಈ 4ರಲ್ಲಿ ಯಾವ್ದಾರು ಒಂದಾ? 4 ಇಲ್ಲ. ಅದಕ್ಕೆ ಹಂಗಾರೆ ಅಡುಗೆ ಇಲ್ಲ, ಸಿಟಿ ಹೆಸರುಗಳಿಲ್ಲ, ಹೀರೋ ಹೀರೋಯಿನ್ಸ್ಗಳಿಲ್ಲ. ನಿಮ್ದೇನು ತಿನ್ನ ಐಟಮ್ಮ? ನೀವು ಅನ್ಕೊಂಡಿರೋದು ತಿನ್ನ ಐಟಮ್ಮ. ಹ್ಞೂ ಅಥವಾ ಇಲ್ಲ ಅಂತ ಅಂದ್ರು ಅಷ್ಟೇ. ನಾವು ಒಂದೇ ಕ್ಲೂ. ಇಲ್ಲ, ನಾವು ಕೇಳ್ಕೊಂಡು ಹೋಗ್ತೀನಿ. ಹಂಗೇನೆ ಒಂದೇ ಸಲನಾ? ತಿನ್ನ ಐಟಮ್ಮ, ಟ್ರಾವೆಲಿಂಗ್ ದ, ಅಥವಾ ಪ್ಲೇಸ್ ಹೆಸ್ರ, ಇಲ್ಲ ವ್ಯಕ್ತಿ ಹೆಸ್ರ? ಹೌದಾ? ಈಗ ಅನ್ಕೊಂಡಿರೋದ್ರಲ್ಲಿ ಒಂದು. ಅನ್ಕೊಂಡಿರೋದ್ರಲ್ಲಿ ವಾವ್, ಏನು ಇಲ್ಲ. ನಾನು ಹೇಳಿದ್ದೆ ಅಕ್ಕ ಕಾಪಿ ಮಾಡಿದ್ವಾ? ನೀವು ಅದನ್ನು ಮಾಡ್ಲಿಲ್ವೇ? ಆಯ್ತು, ಸುಮ್ನೆ. ಏನು ಸ್ವೀಟ್ ಮಾಡೋದೇನಾದ್ರು ಡಿಸ್ಕಷನ್ ಮಾಡ್ಕೊಂಡಿದ್ರ? ಅಲ್ಲ. ಇಲ್ವಾ? ನಿಮ್ದು ಇವ್ರದ್ದು ಏನು ಅಂತಾನೆ ಕಂಡಿಡಿಯಕ್ ಆಗ್ತಲ್ವಲ್ಲ. ಅಂತದ್ ಏನ್ ಅನ್ಕೊಂಡ್ರು? ಆಗಲ್ಲ. ನೀವು ಫ್ರೂಟ್ಸಾ? ಇಲ್ಲ, ಆಗಲ್ಲ. ಅವೆಲ್ಲ ಇಟ್ಕೊಂಡಿರಲ್ಲ ಗುರು. ಅದೇನ್ ಆಗಲ್ಲ, ಒಪ್ಕೊಬಿಡತ್ತೆಗೆ ಹೋಗ್ಲಿ. ಇಲ್ಲ ಇಲ್ಲ ಇಲ್ಲ, ಇರಿ ಅವು ಮುಗಿತಲ್ಲಪ್ಪ. ನೀವು ನಮ್ನ ಕೇಳೋ. ಯಾಕೆ 3 ಕ್ಲೂ ಆಯ್ತು ಅಷ್ಟೇ ಗುರು. 2 ಕ್ಲೂ ಆದ್ಮೇಲೆ ಇಬ್ರು ಆನ್ಸರ್ ಹೇಳ್ಬೇಕು. ಓಕೆ ಓಕೆ, ಹೇಳಿ ಈಗ ನೀವು. ಇನ್ನು ಬೇಕಿದ್ರೆ 3 ದಿನ ಟೈಮ್ ಕೊಡ್ತೀವಿ. ಅಲ್ಲ, ನಿಮ್ಮಿಬ್ರಿಗೂ 3 ದಿನ ಬೇಕಾ ಟೈಮ್? ನೀವೇನ್ ಕಂಡಿಡ್ಬಿಟ್ರಾ? ನಾವಾದ್ರೂ ಹೇಳಿದೀವಲ್ಲ, ಈಗ ಕಿಂಗ್ ಅಂತನಾದ್ರೂ ಹೇಳಿದೀವಿ. ಯಾವ್ದಾದ್ರು ದೇವ್ರ ಹೆಸರು ಇಟ್ಕೊಂಡಿದೀರಾ? ರಾಜಿ, ಕಂಡಿಡಿಯಕ್ಕೆ ಆಗಲ್ಲ ಅಂದ್ಬಿಟ್ಟೆ. 6 ಸೆನ್ಸ್ ಅಮ್ಮ ನಮಗೂ ಇದೆ. ಅದಕ್ಕೆ ದೇವ್ರ ರಿಲೇಟೆಡ್ ಏನ್ ಇಟ್ಕೊಂಡಿರ್ಬೋದು? ಯಾವ್ದು ದೇವ್ರ ಹೆಸರು ಇಟ್ಕೊಂಡಿರ್ತಾರೆ ನನ್ನ ಪ್ರಕಾರ. ಯಾವ್ದೋ ದೇವ್ರ ಹೆಸರು ಇಟ್ಕೊಂಡಿರ್ತಾರೆ 100%. ಅದು ಒಂದು ರಾಯರಾಗಿರ್ತಾರೆ. ಇಲ್ಲ ಅಂದ್ರೆ ಆಷಾಢ ಬರ್ತಾ ಇದೆ, ಚಾಮುಂಡೇಶ್ವರಿ ಅನ್ಕೊಂಡಿರ್ತಾರೆ. ಇಲ್ಲ ಒಂದೇ ತಾಳಮ್ಮ ಇಟ್ಕೊಂಡಿರ್ತಾರೆ. ಇನ್ನ ದೇವ್ರು ಅಂದ್ರೆ ನಿಮ್ಗೆ ಅದೇನಾ? ಇವ್ರು ದೊಡ್ಡ ಬ್ರಿಲಿಯಂಟ್ ಆಗಿ ಆಷಾಢ ಬರ್ತಾ ಇದೆ ಅಂತೆ. ಯಾಕೆ ಅದು ಬಿಟ್ರೆ ಬೇರೆ ಯಾವ್ದು ಇದೆ ಇಲ್ವಾ? ಅದು ಅಂದ್ರೆ ನಿಮ್ ತಲೆ ಹೆಂಗ್ ಓಡುತ್ತೆ ಅಂತ. ಏನ್ ಬರುತ್ತೆ ಆಷಾಢ, ಅದ್ರ ಮೈಂಡ್ ಅಲ್ಲೇ ಇರುತ್ತೆ ನಿಮ್ದು ಮೈಂಡ್ ಹುಡುಗಿರ್ದು. ಸೊ ಅದಕ್ಕೆ ಓಕೆ, ನಾವೊಂದು ಕ್ಲೂ ನಮ್ಗೆ ಗೆಸ್ ಸಿಕ್ಕಿದೆ. ಇನ್ನು 2ರಲ್ಲಿ ಇನ್ನೊಂದಿದೆ ಅಲ್ವಾ? ನೀವ್ ಇನ್ನೊಂದು ಕೇಳಿ, ಆಮೇಲೆ ನಮ್ದು ಒಂದು.
ಇಲ್ಲ ನಮ್ಮ ಪರ್ಟಿಕ್ಯುಲರ್ ಆಗಿ ನಮ್ಮಿಬ್ರಲ್ಲಿ ಯಾರು ಒಬ್ರಿಗೆ ಇಷ್ಟ ಇರೋ ಅಂತದ್ದ? ಇಷ್ಟ ಇರೋದೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಎಲ್ಲರಿಗೂ ಇಷ್ಟ ಆಗುತ್ತಾ? ಇಷ್ಟ ಆಗುತ್ತೆ. ಎಲ್ರಿಗೂ ಇಷ್ಟ ಆಗುತ್ತೆ. ಏನದು? ಏನದು ಅತ್ತೆ ಕಂಡಿಡಿಯಾದ್ರೆ ಎಲ್ಲ ನಾರೇ ಕಂಡಿಡಿದ್ರೆ ನೀನು ಅಲ್ಕಿಸ್ಕೊಂಡ್ ಕೂತಿರ್ತೀಯ. ಈಗ ಏನದು ಅಂತ ಗೊತ್ತಾವ್ರಿ ದೇವ್ರು ಅಂತ ಫಿಕ್ಸ್ ಆಗಿದೆ. ಈಗ ನೀವ್ ಅನ್ಕೊಂಡಿರೋದು ಗಂಡ ದೇವ್ರು ಅಥವಾ ಹೆಣ್ ದೇವ್ರು ಹೆಸ್ರ? ಇದು ಲಾಸ್ಟ್ ಕ್ಲೂ ಇವ್ರಿಗೆ. ಲಾಸ್ಟ್ ಕ್ಲೂ ನೀವ್ ಹೇಗ್ ಕೇಳ್ತಾರದ್ ನಾವು ಗಂಡ ದೇವ್ರು ಅಥವಾ ಹೆಣ್ ದೇವ್ರ ಹೆಸ್ರ ನಿಮ್ ಹೆಣ್ದೇವ್ರು ನಾನು ಏನ್ ಕೇಳಿದೆ ಹೆಸ್ರು ಇಟ್ಕೊಂಡಿದ್ರಾ ಅಂತ ಕೇಳಿದೆ. ಹೆಣ್ ದೇವ್ರು ಅಂತ ಫಿಕ್ಸ್ ಆದ್ರು. ಓಕೆ, ನಮ್ಮ ಹತ್ರ ಒಂದು ಆನ್ಸರ್ ರೆಡಿ ಇದೆ ಡಾರ್ಲಿಂಗ್ಸ್. ಆನ್ಸರ್ ರೆಡಿ ಇದೆ ಡಾರ್ಲಿಂಗ್ಸ್. ಓಕೆ, ಈಗ ನೀವು ಲಾಸ್ಟ್ ಕ್ಲೂ ಕೇಳಿ. ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಒಬ್ಬಟ್ಟು. ನೀವು ಅನ್ಕೊಂಡಿರೋದೇ ಒಬ್ಬಟ್ಟು ಅಂತ. ಓಕೆ, ಈಗ ಫೈನಲ್ ಆಗಿ ಆನ್ಸರ್ ಹೇಳೋಣವಾ? ಈಗ ನಾನು ಹೇಳ್ತೀನಿ ಫಸ್ಟ್, ಕರೆಕ್ಟಾ ಇಲ್ವಾ ಹೇಳಿ. ಅದಕ್ಕೆ ವಿಲ್ ಗೋ ವಿತ್ ಚಾಮುಂಡೇಶ್ವರಿ. ಹೇಳ್ರೋ ಕರೆಕ್ಟಾ ಸುಳ್ಳ? ನೀವ್ ಹೇಳಿ. ನಾವು ಯಾರನ್ನ ತುಂಬಾ ಪೂಜೆ ಮಾಡೋದು ಮನೆಯಲ್ಲಿ? ಯಾರ್ನಿಗೆ? ರಾಯರು. ಯಾರ್ ಭಕ್ತರು ಜಾಸ್ತಿ ಇರೋದಿಲ್ಲ ಮತ್ತೆ? ಹೆಣ್ ದೇವ್ರು ಒಂದಲ್ಲ, ಕ್ಲೂ ತಪ್ಪು. ನಾವು ರಾಯರ್ನ ಹಲವಾರು ರೀತಿಲಿ ನಾವು ಇದ್ ಮಾಡ್ತೀವಿ. ಸುಳ್ಳೆಲ್ಲ ಹೇಳಂಗಿಲ್ಲ. ಹೇಳಿದ್ದೆ ಹೆಣ್ದೇವ್ರು. ಚಾಮುಂಡೇಶ್ವರಿ ಹೆಂಗ್ ನೋಡೋ, ನೀವೇನ್ ಅನ್ಕೊಂಡಿಲ್ಲ ಅನ್ನೋದು ಗೊತ್ತಿಲ್ಲ ನಮ್ಗೆ. ಕರೆಕ್ಟ್ ನಿನ್ಗೆ ಅದು ಏನು ಒಬ್ಬಟ್ಟ? ನಾವ್ ಹೇಳೋದು ಆನ್ಸರ್ ವೆಜ್ ಬಿರಿಯಾನಿ. ಅಂದ್ರೆ ಪುಲಾವ್ ಆದ್ರೂ ಆಗುತ್ತೆ. ನೀನೇನು ಕಂಡಿಡ್ದೇ ಇಲ್ಲ. ಇಲ್ಲ ಅಯ್ಯೋ ಅಯ್ಯೋ ಅಂತ ನನಗೆ ಹೊಡಿತಾ ಕೂತಾರ. ಅಲ್ಲ ಅದಕ್ಕೆ ಇನ್ನೊಂದೇನ್ ಗೊತ್ತಾ ನಮ್ಗೆ? ಅಲ್ಲ ಇಲ್ಲಿ ನೋಡಿ, ಇಲ್ಲಿ ಕೇಳಿ, ಇಲ್ಲಿ ಕೇಳಕ, ಇಲ್ಲಿ ನಮ್ಗೆ ದೇವ್ರು ಅನ್ನೋ ಐಟಮೇ ಗೊತ್ತಾಗಿದ್ದು 3ನೇ ಕ್ಲೂ ಅಲ್ಲಿ. ನಿಮ್ಗೆ ಫಸ್ಟ್ ಕ್ಲೂ ಅಲ್ಲೇ ಗೊತ್ತಾಯ್ತು ಇವ್ರದ್ದು ಕುಕಿಂಗ್ ಅಲ್ಲಿ ಅಂತ. ನೀವೇನ್ ಕಂಡಿದ್ದೀರಿ ಕರೆಕ್ಟ್ ಆಗಿರೋದ್ನಾಗ ಹೇಳ್ಬೇಕು. 200 ರೂಪಾಯಿ ನಿಮ್ಮಿಬ್ರಿಗೂ ಇಲ್ಲ, ನನ್ಗೆ. ಈಗ ನೋಡೋಣ ನನ್ನ ಹೂ ಅನ್ಸು ನೀನು. ಹೂ ಅನ್ಸ್ಬೇಕಾ ನಿನ್ನ? ಹೂ ಅನ್ಸ್ಬೇಕಾ? ಅಲ್ಲ ಏನ್ ಅನ್ಸ್ಬೇಕು ನಿನ್ನ? ಏನ್ ಅನ್ಸ್ಬೇಕು ಅವನ ರಜೆ? ಏನಾದ್ರು ಅನ್ಸು ಅಷ್ಟೇ. ಅಲ್ಲ ಏನಾದ್ರು ಅನ್ಸಲ್ಲ, ಏನ್ ಅನ್ಸ್ಬೇಕಂತ ಹೇಳಿ. ಬೇಡ ಈಗ ತಡು. ಸುಮ್ನಿರು ಮಮ್ಮಿ ನೀನು. ಸುಮ್ಮ ಕುಂತ ಅಲ್ಲ ಮಾತಾಡ್ತೀನಿ. ಇಲ್ಲಿ ನಾವು ಸ್ಕೇಟಿಂಗ್ ಹೋಗಿ ಬಂದಲ್ವಾ ಇವಾಗ? ಹೌದು, ಅಲ್ಲಿ ಹೋಗಿದ್ವಲ್ಲ, ಸ್ಕೇಟಿಂಗ್ ಹತ್ರ ಹೋಗಿದ್ವಲ್ಲ, ನಾವು ಜುಂಬಾ ಕ್ಲಾಸಿಗೆ ಸೇರ್ಕೊಳ್ಳೋಣ ಅಂತ ಡಿಸ್ಕಸ್ ಮಾಡಿದ್ವಿ ತಾನೆ? ಹೇಳಿ ಅದಕ್ಕೆ. ಡಿಸ್ಕಸ್ ಮಾಡಿದ್ವಾ ಇಲ್ವಾ? ಹೇಳಿ ಅದಕ್ಕೆ. ಈಗ ಅವ್ರದ್ದು ಸ್ಕೇಟಿಂಗ್ ಮಾಡ್ತಾ ಇರ್ತಾರಲ್ವಾ, ನಾವು ಅವಾಗ ವಾಕ್ ಮಾಡೋಣ. ಆಯ್ತು. ಈಗ ಅವ್ರದ್ದು ಸ್ಕೇಟಿಂಗ್ ಮಾಡ್ತಾ ಇರ್ತಾರಲ್ವಾ, ನಾವು ಅವಾಗ ವಾಕ್ ಮಾಡೋಣ. ಆಯ್ತು. ಗೊತ್ತಾಗಿ ಇದ್ ಮಾಡಿದ್ರು ಅಲ್ಲಿ ಮಾತ್ರ. ಆಯ್ತು ಅದಕ್ಕೆ. ಆಯ್ತು ಓಕೆ ಅಂದ್ರೆ ಏನೇ ಗೊತ್ತಾಗಿ ಇದ್ ಮಾಡಿದ್ರು ಅಲ್ಲಿ ಮಾತ್ರ. ಆಯ್ತು ಅದಕ್ಕೆ. ಆಯ್ತು ಓಕೆ ಅಂದ್ರೆ ಏನೇ ಇಲ್ಲ ಅಕ್ಕ. ನೀವು ಆದ್ರೆ ನಾವು ಹೇಳಿದ್ದನ್ನ ರಿಪೀಟ್ ಹೇಳ್ಬೇಕು. ಓಕೆ ಅಮ್ಮ, ಡೀಲ್. ಹೇಳ್ತೀರಾ ತಾನೆ? ಕೇಳೋಣ ಅಕ್ಷಯ್. ದಡ್ಬಟ್ಟಿದೆ. ಹುಣ್ಸೆದು ಮಗ್ಗಿರ್ತದಲ್ಲ, ಮಗ್ಗೆಲ್ಲ ನಾವು ಹುಣ್ಸೆ ಹಣ್ಣಂದು ಮಗ್ಗಿರುತ್ತಲ್ಲ ಅದ್ರೆಲ್ಲ ಸಾಂಬಾರು ಮಾಡೋದು. ನಾವು ಹೂವಿರುತ್ತಲ್ಲ ಅದ್ರೆಲ್ಲ ಸಾಂಬಾರು ಮಾಡೋದು. ಮಗ್ಗೆಲ್ಲ ಮೊಗ್ಗಲಿ ಪರವಾಗಿಲ್ಲ. ರಾಜಿ ಏನೇ ಕಲೆಗಾರಿ ಅವರು ಆಕ್ಚುಲಿ ಹುಣ್ಸೆ ಸಾಂಬಾರ್ ಮಾಡ್ತಾರೆ. ಹೂವೆಲ್ಲಿ ಅಂತ ಕೇಳಿದ್ದು. ಹೂವೆಲ್ಲಿ ಅಂತ ಇವಳಂತಾಳೆ. ಹೂವೆಲ್ಲ ರಾಜಿ ಎಲ್ಲೇ ಇತ್ತು ನಿಂಗೆ ತಲೆ? ಸೋತ್ರಿ ಅಕ್ಕಿ ಕುತ್ಕೊಬಾರ್ದು. ಮತ್ತೆ ನನ್ನ ಅವ್ರಿಗೆ ಗೊತ್ತೇ ಇತ್ತಿಲ್ಲ. ಸಖತ್ತಾಗಿ ನಿಂಗ್ ಚಾಲೆಂಜ್. ಇವಾಗ ಅದಕ್ಕೆ ಒಂದ್ಸಲ ಅನ್ಸು, ಶ್ರುತಿಕಂಗ್ ಒಂದ್ಸಲ ಅನ್ಸು. ನಾನೇ ಅನ್ಸ್ಲಾ? ನಾನೇ ಅನ್ಸು. ಆಯ್ತು. ಏನ್ ಅನ್ಸ್ಲಿ? ನಿಂಗ್ ಏನ್ ಅನ್ಸ್ಬೇಕು? ಹೂ ಅನ್ಸಮ್ಮ ಕೈಲಿ. ಏನ್ ಅನ್ಸ್ಬೇಕು? ಹೂ ಅನ್ಸ್ಬೇಕು. ಹೂ ಅನ್ಸ್ಬೇಕ ನಿನ್ನ? ಹೂ ಅನ್ಸಲ್ಲ? ಹೂ ಅಂತ ಹೂ ಅನ್ಸನ? ಆಯ್ತು ಬಿಡು, ಹೂ ಅಂತಾನೆ ಅನಿಸ್ತೀನಿ. ಆಯ್ತಾ?
ಹ್ಞೂ ಅನ್ನೋದು ಒಂದು ಹುಡುಗ ಇರ್ತಾನೆ, ಹಾ ಅನ್ನೋನೊಬ್ಬ ಹುಡುಗ ಇರ್ತಾನೆ. ಇದು ಹಳೆ ಟ್ರಿಕ್ ಕಂತ ಇರೋ ಅಲ್ಲ, ಇದು ಕತೆ ಕತೆ ಕೇಳ್ಕೊ. ಹ್ಞೂ ಅನ್ನೋನು ಇರ್ತಾನೆ, ಹಾ ಅನ್ನೋನು ಇರ್ತಾನೆ. ಯಾರ್ಯಾರು ಇರ್ತಾರೆ ಹೇಳು? ಗೊತ್ತಿಲ್ಲ. ಕಟ್ಟಿಂಗ್ ಅಂದ್ರೆ ನೀನು ನಾನೇ ಹೇಳ್ತೀನಿ, ಹೂ ಅನ್ನೋನಿದ್ದ ಆ ಅನ್ನೋನಿದ್ದ. ಆಯ್ತಲ್ಲ. ನಾನು ಇನ್ನ ಇಲ್ಲ, ಫಸ್ಟ್ ಅವ್ರು ಆದ್ಮೇಲೆ ನನ್ನ ಅನ್ನಿಸ್ಬೇಕು ನೀನು. ಆಯ್ತು, ಈಗ ಇಬ್ರು ಬರ್ಬೇಡ, ಸುಮ್ಮನೆ ಅನ್ನಿಸ್ಲಿ ನೋಡೋಣ. ಅದೇ ಅವನೇ ಹೇಳಲೇಬಾರ್ದು. ಅಲ್ಲ ಅದಕ್ಕೆ ಬಾಲ್ದರೆ ಅಂತಾರಲ್ಲ ಹಂಗೆ ಅವ್ರೇ. ಗೀತಾ, ನೀನು ಬೆಳಗ್ಗೆ ಎದ್ದು ನೀನು ಎದ್ದ ತಕ್ಷಣ ಏನ್ ಕೆಲಸ? ವಾಶ್ರೂಮ್ಗೆ ಹೋಯ್ತಾರೆ. ಅದಾದ್ಮೇಲೆ ಫೇಸ್ ವಾಶ್ ಮಾಡ್ಕೋತೀನಿ. ಹ್ಞೂ ಅಂದ್ರ ಇಲ್ಲ ಆಯ್ತು, ಫೇಸ್ ವಾಶ್ ಮಾಡ್ಕೊತೀನಿ. ಅಂದ್ರೆ ಅಯ್ಯೋ ರಾಜೇ, ಬೆಂಕಿ ಕಡೆ ನಿನಗೆ. ಇದನ್ನ ಬಾರಿ ಒತ್ತಲೆ ಅಂದಿದೆ 2 ಸಲ. ಹೌದಾ? ಅನ್ಸಪ್ಪ ಅಯ್ಯೋ ನಿನ್ಗ ಶ್ರುತಿ, ನಿನ್ಗೆ ಹೇಳ್ದ? ರಾಜಿ ಏನ್ ಈ ತರ ಪ್ರೂವ್ ಆಗ್ಬಿಟ್ಟಿದ್ದಾಳೆ? ಅದೇನ್ ಬೇಕು ಕೇಳು. ನಿನ್ಗೆ ಹೂ ಅನ್ಸ್ಬೇಕು ಒಟ್ಟಲ್ಲಿ. ಚಾಲೆಂಜ್ ಗೊತ್ತಿಲ್ಲ ನಂಗೆ. ಚಾಲೆಂಜ್ ಒಟ್ಟಿನಲ್ಲಿ ಶ್ರುತಿ, ಹೌದು ಅಲ್ವಾ? ಆಯ್ತು, ನಗಿಸ್ಬೇಡ ರಾಜಿ, ಸುಮ್ಮ ಕೇಳು. ಹಲ್ಲು ಬಿಟ್ರೆ ನನ್ ಮುಂದೆ ಹಲ್ಲು ಗುದ್ಬಿಡ್ತೀನಿ. ಆಯ್ತು ಬಿಡು ಶ್ರುತಿ. ಈಗ ನೀನು ಅವತ್ತು ಮೈಸೂರಿಗೆ ಹೋಗಿದ್ದೆ ತಾನೆ? ಹೋಗಿದ್ದೆ. ಮೈಸೂರಿಗೆ ಹೋಗಿದ್ದಾಗ ನೀನು ರಿಟರ್ನ್ ಗಿಫ್ಟ್ ಎಲ್ಲ ತಂದಲ್ವಾ? ಎಲ್ಲನೂ ವಾಪಸ್ ಕೊಟ್ಟಲ್ಲ, ಅದ್ರದ್ದು ದುಡ್ಡು ಎಷ್ಟು ಬಂತು? ಮತ್ತು 50,000. 50,000 ಬಂದ್ಬಿಡ್ತಾ? 50,000 ಎಲ್ಲೇ ಬಂತು? ಬಾಳೆ ಹೂವಲ್ಲಿ ಶ್ರುತಿ ಏನ್ ಹೇಳು? ಇದು ಬೋಂಡ ಮಾಡ್ತಾರಾ? ಬಾಳೆ ಹೂ ಯಾತ್ರಲ್ಲಿ ಹೇಳು? ಬಾಳೆಗೊನೆಲಿ ಬಾಳೆಗೊನೆಲೆಲ್ಲ ಹೂವೆಲ್ಲ ಚಟ್ನಿ ಪುಡಿ ಮಾಡ್ತಾರೆ. ಬರ್ಲಿಲ್ಲ ಅದು. ಚಟ್ನಿ ಪುಡಿ ಮಾಡ್ತಾರೆ ಅಂದಿದ್ದು. ಇಲ್ಲ, ಹುಲ್ ಬರ್ದಿಲ್ಲ. ಚಟ್ನಿ ಪುಡಿ ಮಾಡ್ತಾರೆ ಅಂದಿದ್ದು. ಚಟ್ನಿ ಪುಡಿ ಮಾಡ್ತಾರೆ ರಜಿ. ಮಾಡ್ತಾರೆ ಅಂದೆ ನೀನ್. ಹೂ ಅನ್ಲಿಲ್ವಾ ಶ್ರುತಿ? ಇಲ್ಲ ಅನ್ಲಿಲ್ಲ. ಏನಂದೆ ನೀನ್? ನಂಗೆ ಗೊತ್ತಿಲ್ಲ. ಹೂ ಅಂದೆ ನೀನು. ನಾನು ಹೇಳಿದಾಗ ಚಟ್ನಿ ಪುಡಿ ಮಾಡ್ತೀಯ ಅಂದಿದ್ರೆ ಅಂದಿದ್ದೆ ಅಂತೀನಿ. ಚಟ್ನಿ ಪುಡಿ ಮಾಡ್ದೆ ಅಂತ ಅಂದೆ. ಹೂ ಅಂತ ಅನ್ಲಿಲ್ವಾ ನೀನು? ಇಲ್ಲ ಅನ್ಲಿಲ್ವಾ? ಇಲ್ಲ, ನಿಜ ಹೇಳು. ನಿಜನೇ ಹೇಳ್ತಾ ಇರೋದು, ನೀನ್ ಸುಳ್ಳು ಹೇಳ್ತಾರ? ಹೂ ಅಂದೆ. ನಿನ್ ಮೇಲೆ ಆಣೆ ಮಾಡ್ಲಾ? ಹೂ ಅಂದೆ ಪುಟ್ಟ ನೀನು. ಇಲ್ಲ ಹೂ ಅಂದೆ. ಇಲ್ಲ ಚಿನ್ನ. ನೀನು ಫಸ್ಟ್ ಅಡ್ಗೆ ಮಾಡ್ತೀಯ ಅಲ್ವಾ? ಹೌದು. ಅಡ್ಗೆ ಮಾಡ್ಬಿಟ್ಟು ಊಟಕ್ಕೆ ಯಾರ್ಗ ಕೊಡ್ತೀಯ? ಯಾರು ಫಸ್ಟ್ ಬರ್ತಾರ ಅವರಿಗೆ. ಅವ್ರಿಗೆ ಹಾಕೊಡ್ತೀಯ ನೀನು? ಫಸ್ಟ್ ಹಾಕೊಡೋದು ಯಾರಿಗೆ ನೀನು? ನನ್ ಗಂಡಂಗೆ. ಹಾ, ದೀಪಕ್ ಹಾಕೊಡ್ತೀಯ ತಾನೆ? ದೀಪಕ್ ಹಾಕೊಡ್ತೀನಿ. ಅವ್ರಿಗೆ ಹಾಕೊಟ್ಟಾದ್ಮೇಲೆ ನೀನು ಊಟ ಮಾಡ್ತೀಯ? ಇಲ್ಲ. ಮಕ್ಳಿಗೆಲ್ಲ ಹಾಕೊಡ್ತೀಯ ತಾನೆ? ಹಾಕೊಡ್ತೀನಿ. ಹಾಕೊಟ್ಬಿಟ್ಟು ತಟ್ಟೆ ಎಲ್ಲ ಯಾರು ತೊಳೆಯೋರು? ನಾನೇ ನೀನ್ ತೊಳಿತೀನಿ. ತೊಳಿತೀಯಾ? ಇಲ್ಲ, ಇನ್ನೇ ನಿಮ್ಮ ಅಪ್ಪ ತೊಳಿತಾರ? ನೀನೇ ತೊಳೆಯೋದು. ನೀನೇ ತೊಳೆಯೋದು. ನೀನೇ ತೊಳೆಯೋದು. ಅಯ್ಯೋ, ಎಲ್ರು ನಮ್ಮ ರಾಜಿ ಸೋಲ್ಸಿದಾಳೆ. ಸೊ ರಾಜಿ, ನಿನ್ಗೆ 100 ರೂಪೀಸ್ ಕೊಡ್ತೀನಿ, ತಗೋ, ಮಜ್ಜಾ ಮಾಡು. ಅಯ್ಯೋ, ಅಮಾವಾಸ್ಯೆ ದಿನ ನನಗೆ ಬೇಕು. ನೋಡಿ, ಎಲ್ರ ಹತ್ರನು ಹೂ ಹಂಚಿ ರಾಜಿ ಗೆದ್ದಿದ್ದಾಳೆ 100 ರೂಪೀಸ್. ಪಾರ್ಟ್ನರ್ ಯಾಕೆ ಸೋಲಿಸ್ತೆ? ಮತ್ತೆ ಪಾರ್ಟ್ನರ್ ಯಾಕೆ ಸೋಲಿಸ್ತೆ ನೀನು? ಈಗ ಸೋಲಿಸಿದ ಯಾರು? ನೀನು ತಾನೆ. ಆದ್ರೂ ಹೇಳ್ಸೇ ಬಿಟ್ಲಲ್ಲ ಎಲ್ರ ಕೈಲೂ ರಾಜಿ. ರಾಜಿಗೆ ಮಾತ್ ಕೊಡಕ್ ಆಗಲ್ಲ ಅಕ್ಷಯ್. ರಾಜಿನ ಮಾತಲ್ಲಿ ಗೆಲ್ಸಕ್ ಆಗಲ್ಲ, ಗೊತ್ತಾಯ್ತಾ? ರಾಜಿನ ಮಾತಲ್ಲಿ ಆಯ್ತು. ಅಕ್ಷಯ್ ಏನ್ ಗೊತ್ತಾ, ರಾಜಿನ ಮಾತಲ್ಲಿ ಒಗ್ಟಲ್ಲಿ ಸೋಲ್ಸಕ್ ಆಗಲ್ಲ. ಇವೆರಡರಲ್ಲಿ ಮಕ್ಳ ಆಟ ಆಡ್ಸೋದ್ರಲ್ಲಿ. ನಮ್ಗೆಲ್ಲ ಕಣ್ ಮುಚ್ಚಿಸ್ಬಿಟ್ಟು ದೇವ್ರು ಇದ್ರ ಮೇಲೆ ಇದತ್ರ ಹೊಸ್ಲತ್ರ ಹೂ ಇಟ್ಬಿಡೋದು. ಮೇಲ್ಗಡೆ ಬಾಗ್ಲಿ ಇರುತ್ತಲ್ಲ, ಬಾಗ್ಲ ಮೇಲೆ ಈಗ ದೇವ್ರು ವರ ಕೊಡುತ್ತೆ, ಕಣ್ ಮುಚ್ಕೊಡಿ ಅಂತ ಹೇಳ್ತಿತ್ತು. ನಾವು ಕಣ್ ಮುಚ್ಕೊಂಡು ಹಿಂಗ್ ಕೂತಿರ್ತಿದ್ವಾ, ತಾನೇ ಕೈಯಲ್ಲಿ ಹಿಂಗ್ ತಳ್ಬಿಟ್ಟು ಬಿದೋಯ್ತು. ಹಂಗೆಲ್ಲ ಮಾಡಿದ್ಯೇನಮ್ಮ? ಅಯ್ಯೋ ದೇವ್ರೆ. ರಾಜಿ ಹತ್ರ ಕತೆಗಳು ಕೇಳಿದ್ಯಾ ನೀನು? ಕತೆಗಳ ಸಾಲಿಡ್ ಆಗಿರೋ ಸ್ಟೋರಿಗಳು ಹೇಳ್ತಾರೆ, ಕೇಳು. ಒಂದ್ ಕತೆ ಹೇಳ. ಅದಕ್ಕೆ ದೊಡ್ಡಮ್ಮ ಆಕ್ಚುಲಿ ನನ್ ಚಿಕ್ಕ ವಯಸ್ಸಲ್ಲಿ ಲೈಕ್ ಮಾಡೋದು, ಎಷ್ಟು ನಗ್ಸಿ ಹೊಟ್ಟೆ ನೋವು ಬರಷ್ಟು ನಗಿಸುತ್ತೆ. ಬಟ್ ಇನ್ನೊಂದೇನಂದ್ರೆ ಮತ್ತೆ ರಾಜಿಯತೆ ಡಾರ್ಲಿಂಗ್ಸ್, ಇನ್ನೊಂದೇನಂದ್ರೆ ಅವಾಗ ಚಿಕ್ಕ ವಯಸ್ಸಲ್ಲಿ ಡೈಲಿ ಸ್ಟೋರೀಸ್ ಕೇಳ್ತಾ ಇದ್ದೆ. ನನ್ಗೆ ಸುನಿಯಣ್ಣ, ಶ್ರುತಿಕ ಹೇಳೋರು. ಶ್ರುತಿಕ ಹೇಳಿದ್ ಯಾವ್ದೋ ಒಂದ್ 2 ಕತೆ ಇನ್ನ ನಂಗೆ ನೆನಪೈತೆ. ಉದ್ದಕ್ಕೆ ಇಷ್ಟು ಉದ್ದ ಇರೋ ಜಡೆ ಅವಳು,
ರಾಜ ಬರ್ತಾನೆ, ಅದನ್ನ ಹೇಳ್ಕೊಟ್ಟಿರೋದೇ ನಮಗ್ ರಾಜಿ. ನೀವಿಬ್ರು ಯಾವ್ದೋ ಮರದೊಳಗಡೆ ಎಲ್ಲ ಉಸ್ಕೊಂಡಿರ್ತಾರೆ. ಅಲ್ಲ, ಅದು ನೀವಿಬ್ರು ಪಾಪು ಇದ್ದಾಗ ರಾಜಿ ಬಾಣಂತಂದಲ್ಲಿ ಕತೆ ಹೇಳೋರು ನಮ್ಗೆ. ಆಗ ಜಾಸ್ತಿ ನಾವು ಕೊತೆಗಾಲದಲ್ಲಿ ಇರ್ತಿದ್ದು. ರಜಾ ಬಂತು ಅಂದ್ರೆ ಕೊತೆಗಾಲಕ್ಕೆ ಹೋಗೋವು. ಅಲ್ಲಿ ಉದ್ದ ಕೂದ್ಲು, ಅದು ಇಲಿ ಮರಿದು, ರಾಜ ಬರ್ತಾನೆ, ಇಲಿ ಕತೆ ಡಲಿಂಗ್ಸ್ ಇವಳೇ ಹೇಳ್ಕೊಡ್ತಾ ಇದ್ದ ಕತೆನ ದಿನಾ ಕೇಳ್ಕೊಂಡ್ ಮಲ್ಕೊಳ್ಳುವ ನಾನು ಮತ್ತೆ ಅಕ್ಷತಾ. ನನಗೆ ಹೇಳ್ಕೊಡ್ತಾ ಇದ್ದಿದ್ ರಾಜಿ. ಚಿಕ್ಕವರಿದ್ದಾಗ ಇವಳು ಕತೆ ನಿಮ್ಗೆ, ಇವಳು ನಮ್ಗೆ, ಶ್ರುತಿ ಅಕ್ಕ ಮೂರ್ ದಿನ ಹೇಳೋಳೆ ಒಂದೊಂದ್ ಕತೆ ಡಲಿಂಗ್ಸ್. ನಿದ್ದೆ ಬರ್ತಾ ಇರ್ಲಿಲ್ಲ. ಟ್ಯೂಷನ್ ರಾಜಿ ಹತ್ತನೆ ನಮ್ ಟ್ಯೂಷನ್ ಎಲ್ಲ ಚೆನ್ನಾಗಿ ಅವ್ರು ಏನಾದ್ರು ಚೆನ್ನಾಗಿತ್ತು, ಒಳ್ಳೆ enjoy ಒಂದ್ ಮಾರ್ಕ್ಸ್ ಕಮ್ಮಿ ತಗೊಬಂದ್ರೆ ಮಾತ್ರ ಚೆನ್ನಾಗಿ ಚೆನ್ನಾಗ್ ಹೊಡಿಯೋದು ಮಾತ್ರ. ಹೊಡಸ್ಕೊತಿದ್ರ ಗೀತಾ ನಂದಿಗೆ ಅವ್ನ ಅಲ್ಲೇ ಮುಖ ಎಲ್ಲಾದ್ರು ಒಂಥರ ಮಾಡ್ಕೊತಾವ್ರೆ. ಅವ್ನಿಗೆ ಏನು ಓದ್ತಾರೆ ಗೊತ್ತಿಲ್ಲ. ಸುಂದರಿ 100 ರೂಪೀಸ್ ಕೊಡ್ತಾರೆ ಅನ್ಸ್ಲಾ? ನಾನೇ ನಿಂಗ್ ಕೊಡ್ತೀನಿ. ತಡಿ ತಡಿ ಇರು, mic ಕೊಡು. ಸುಮ್ಮಿಗೆ ಏನು ನಿಮ್ಗೆ ಏನ್ ಗೊತ್ತಾ ಚಾಲೆಂಜ್, ಅಲ್ಲಿರೋರು 3 ಜನ ಪ್ಲಸ್ ನನ್ನ 2 ಸಲ ಒಂದ್ ಸಲ 2 ಸಲ ಆಗೋದೇ ಇಲ್ಲ, ಆಗೋದಿಲ್ಲ. ಅಯ್ಯೋ, ಏನ್ ಅನ್ಸರಿ ಅಂತ ನನ್ನ ಯಾಕೆ ಕೇಳ್ತೀಯಾ? ಏನ್ ಅನ್ನಿಸ್ಬೇಕು ಅದನ್ನ ಅನ್ಸ್ಬಿಟ್ಟು ಹೇಳು, ಅನ್ನಿಸ್ದೆ ಅಂತ ಅನ್ಸು. ನಾವು ಹಾಸನ ಹೋಗಿದ್ವಿ. ಅಂದೇ ಬಿಟ್ಟಲ್ಲ, ಅದು ಫ್ಲೋ ಅಲ್ಲಿ ಎಲ್ರು ಅನಿಸ್ಬಿಟ್ಲು, ನಮ್ಮ ಅಣ್ಣನ ಅನಿಸ್ಬಿಟ್ಲು. ಇವಾಗ ಕೊಟ್ಟಿದ್ದೀನಲ್ಲ ಆಲ್ರೆಡಿ. ಡಾರ್ಲಿಂಗ್ಸ್, ಹೂವನ್ನ ಗೇಮೇ ಚೆನ್ನಾಗಿತ್ತು ಅಲ್ಲ, ಸಖತ್ತಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಆ ಕಾಲದವರೆಲ್ಲ ಸಖತ್ತಾಗಿ ಆಡಿರ್ತಾರೆ ಹೂವನ್ನ ಗೇಮ್ನ. ನೋಡಿದ್ರಲ್ಲ ನಮ್ಮ ಅಮ್ಮನ ಪಟಾರ್ ಪಟಾರ್ ಅಂತ ಎಲ್ರೂ ಕೈಲಿ ಹೂ ಅನ್ನಿಸ್ತೈತೆ. ಓ ಮೈ ಗಾಡ್, ನಾನು ಅಷ್ಟು ಕಾನ್ಷಿಯಸ್ ಆಗಿದ್ರು ಕೂಡ ನಾನು 2 ಸಲ ಅಂದ್ಬಿಟ್ಟೆ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಟಾಟಾ, ಬೈ, ಸಿ ಯು, ಲವ್ ಯು.